ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ತನಿಖೆಯಲ್ಲಿ ಮಹತ್ವದ ತಿರುವು ಸಿಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಆ ಅಪ್ಡೇಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೌಜನ್ಯ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಟೀಮ್ ಆರಂಭಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ. ಸೌಜನ್ಯ ತಾಯಿ ಕೊಟ್ಟ ದೂರಿನ ಮೇಲೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಅಂತ. ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡ್ಕೊಂಡಿದ್ರಲ್ಲ, ಅವರಿಗೆಲ್ಲ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಈಗ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ 3 ಜನ ಸೌಜನ್ಯ ಪ್ರಕರಣದಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ಸೌಜನ್ಯ ತಾಯಿ ಮತ್ತು ಆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದವರು 12 ವರ್ಷದಿಂದ ಹೇಳ್ತಾನೆ ಇದ್ರು. ಸೊ ಅವರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಬುಲಾವ್ ಕೊಟ್ಟಿದ್ದು ಕೇಸ್ ರಿಓಪನ್ನ ವಿಚಾರಕ್ಕೆ ಅನ್ನೋದು ಪ್ರಶ್ನೆ, ಅಥವಾ ಇತ್ತೀಚೆಗಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು. ಯಾವ ವಿಡಿಯೋ ಅಂತ ಹೇಳಿದ್ರೆ, ಈ ಚಿನ್ನಯ್ಯ ಒಂದು ಯೂಟ್ಯೂಬ್ನಲ್ಲಿ ಸಂದರ್ಶನ ಕೊಟ್ಟಿರೋದು. ರವಿ ಪೂಜಾರಿ ನನ್ನ ಹತ್ರ ಬಂದು ಹೇಳಿದ್ದ, ಇವ್ರದ್ದೆಲ್ಲರದು ಪಾತ್ರ ಇದೆ ಅಂತೆಲ್ಲ ಹೇಳಿದ್ದ ಅಂತ. ಸೊ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಇವ್ರನ್ನ ಕರೆಸಿದ್ರಾ ಗೊತ್ತಿಲ್ಲ, ನೋಡೋಣ, ಮಾಹಿತಿ ಪಡ್ಕೊಳ್ತಾ ಹೋಗೋಣ. ಈ 3 ಜನ ಯಾರು ಕೇಳಿದ್ರೆ, ಉದಯ್ ಕುಮಾರ್ ಜೈನು, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್, ಈ 3 ಜನಕ್ಕೆ ಬುಲಾವ್ ಕೊಟ್ಟಿರೋದು. ಈ 3 ಜನರಿಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡೋ ಕೆಲಸ ಆಗಿತ್ತು. ಕಾರಣ, ಈ 3 ಜನ ಕೂಡ ಬ್ರೈನ್ ಮ್ಯಾಪಿಂಗ್ಗೆ ಒಳಪಟ್ಟಿದ್ರು. ಅಂದರೆ ನಾವು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತ ಇವರೇ ಸೈನ್ ಮಾಡಿ, ಇವರೇ ಬ್ರೈನ್ ಮ್ಯಾಪಿಂಗು ಮಾಡಿಸಿ, ಆ ರಿಸಲ್ಟ್ CBIಗೆ ಸಿಕ್ಕು, ಇವ್ರ ಪಾತ್ರ ಇಲ್ಲ ಅನ್ನೋದು ಕನ್ಫರ್ಮೇಷನ್ ಆದಮೇಲೆ ಇವರಿಗೆ ಕ್ಲೀನ್ ಚಿಟ್ಟನ್ನು ಕೊಡಲಾಗಿತ್ತು. ಈಗ ಮತ್ತೆ CID CBI ತನಿಖೆ ಎದುರಿಸಿದವರು ಮತ್ತೆ ಈಗ SITಗೆ ಬಂದಿದ್ದಾರೆ. SITಗೆ ಬಂದಿದ್ದು ಕೇಸ್ ರಿಓಪನ್ನ ಭಾಗನ ಅನ್ನೋದು ಕುತೂಹಲ. ಬುರುಡೆ ಪ್ರಕರಣದ ಜೊತೆಗೆ ಈಗ ಸೌಜನ್ಯ ಪ್ರಕರಣವು ಮುನ್ನೆಲೆಗೆ ಬರ್ತಾ ಇದೆ. ಈ ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಈಗ ಮತ್ತಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ SIT ಇವತ್ತು ಆ ಸಂದರ್ಭದಲ್ಲಿ ಸೌಜನ್ಯ ಸಾವಿನ ಸಂದರ್ಭದಲ್ಲಿ ಯಾರ ಮೇಲೆ ಒಂದು ಆರೋಪಗಳನ್ನು ಅವರ ಮನೆಯವರು ಮಾಡಿದ್ರು, ಆ 3 ಜನರು ಇವತ್ತು ಮತ್ತೆ SIT ಕಚೇರಿಗೆ ಬರಬೇಕು ಅನ್ನುವಂಥ ಒಂದು ಸೂಚನೆಯನ್ನು SIT ಕೊಟ್ಟಿರುವಂಥದ್ದು. ಹಾಗಾಗಿ ಅದರಲ್ಲಿ ಓರ್ವರಾಗಿರುವಂಥ ಉದಯ್ ಜೈನ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮನ್ನು ಇವತ್ತು SIT ಕರೆದಿರುವಂಥ ಕಾರಣ ಏನು ಹೇಳಿದ್ದಾರೆ? ನಮಗೆ ಏನಂತ ಕಾರಣ ಗೊತ್ತಿಲ್ಲ. ನಮಗೆ ನಿನ್ನೆ ರಾತ್ರಿ ಫೋನ್ ಮಾಡಿದರು. ನಾನು ಮತ್ತೆ ರಾತ್ರಿ ನನಗೆ ಕನ್ಫರ್ಮ್ ಅಂತ ನಾನು ಬಂದು ನೋಡಿ ಮಾತಾಡಿ ಹೋಗಿದ್ದೇನೆ. ಇವತ್ತು ಬರಲಿಕ್ಕೆ ಹೇಳಿದ್ದಾರೆ, 11 ಗಂಟೆ ಅಷ್ಟೇ ಬನ್ನಿ ಅಂತ ಹೇಳಿದ್ದಾರೆ. ನಾನು 10 ಗಂಟೆಗೆ ನಾನು ಬಂದಿದ್ದೆ, ಹೇಳಿದ್ದೇನೆ ಬರ್ತೇನೆ ಅಂತ. ಮತ್ತು ಅಷ್ಟೇ ಗೊತ್ತು ನಮಗೆ. ಈಗ ಈ SIT ಈಗ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರೋದು. ಅದರ ನಡುವೆ ನಿಮ್ಮನ್ನು ಯಾಕೆ ಕರೆದಿದ್ದಾರೆ? ಸೌಜನ್ಯ ಪ್ರಕರಣಕ್ಕೆ ಅಥವಾ ಈ ಪ್ರಕರಣಕ್ಕಾಗಿರ್ಬೋದು? ಅಲ್ಲ, ಅದು ಯಾಕೆ ಅಂತ ನಮಗೆ ಅಷ್ಟು ಮಾಹಿತಿ ಇಲ್ಲ. ಆದರೆ ಒಂದು ಅಂದಾಜು ಪ್ರಕಾರ ಸೌಜನ್ಯ ತಾಯಿ ಮೊನ್ನೆ ಕೊಟ್ಟ ಕಂಪ್ಲೇಂಟ್ ಮುಖಾಂತರ ಇರ್ಬೋದು ಅಂತ ಒಂದು ನಮ್ಮದು ಇರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಚಿನ್ನಯ್ಯನ ಒಂದು ಯೂಟ್ಯೂಬ್ಗಳಲ್ಲೆಲ್ಲ ಪ್ರಸಾರ ಆದಂಥ ಸಂದರ್ಭದಲ್ಲಿ ಆತ ಹೇಳಿರುವಂಥ ಹೇಳಿಕೆ, ಆ ರವಿ ಪೂಜಾರಿ ಅನ್ನುವಂಥದ್ದು. ಹಾಗಾಗಿ ಆ ಸೌಜನ್ಯ ಕೇಸನ್ನು ಈಗ ಕುಸುಮಾವತಿ ಅವರು ಕೊಟ್ಟಿದ್ದಾರೆ. ಅದರ ತನಿಖೆಗೆ ಕರೆದಿರ್ಬೋದು, ಅದರ ವಿಚಾರಣೆಗೆ ಇರ್ಬೋದು. ಹಾಗೆ ಅದರ ತನಿಖೆಯಲ್ಲಿ ಕರೆದಿರ್ಬೋದು. ಯಾಕಂದರೆ ಇವರೀಗ ಈ ಸಮಾಜದಲ್ಲಿ ಈ ಬುರುಡೆ ರಹಸ್ಯವನ್ನು ಆ ದಿಕ್ಕನ್ನು ಬೇರೆ ಕಡೆಗೆ ಕೊಂಡೋಗ್ಲಿಕ್ಕೆ ಇರ್ಬೋದು. ಒಂದು ಈಗ ಫಿಲ್ಮ್, ಈಗ ಪಿಕ್ಚರ್ ಒಮ್ಮೆ ಒಂದು ಸ್ಪೀಡ್ ಹೋಗ್ತದೆ. ಆ ಟೈಮಲ್ಲಿ ಇನ್ನೊಂದು ಫಿಲ್ಮ್ ಬಂದರೆ ಮಾತ್ರ ಈ ಫಿಲ್ಮು ಇದಾಗೋದು, ಡೌನ್ ಆಗೋದು. ಈಗ ಬುರುಡೆ ರಹಸ್ಯವನ್ನು ಅವರಿಗೆ ಗುಂಡಿಯೆಲ್ಲ ತೋಡಿ ಆಗಿದೆ. ಯಾರು ಎಷ್ಟು ಗುಂಡಿ ಬೇಕು, ಮಟ್ಟನ್ನ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರಿಗೆಲ್ಲ ಎಷ್ಟೆಷ್ಟು ಗುಂಡಿ ಬೇಕು, ಗುಂಡಿ ಇವರೇ ತೋಡಿದ್ದಾರೆ. ಈಗ ಈ ವಿಷಯ ಸ್ವಲ್ಪ ಚಪ್ಪೆ ಆಗಲಿಕ್ಕೆ ಅವರೇ ಹೇಳಿ ಚಿನ್ನಯ್ಯನನ್ನು ಮುಂಚೆ ವಿಡಿಯೋ ಮಾಡಿದ್ದಾರೆ. ಸೌಜನ್ಯ ಚಿನ್ನಯ್ಯ ಸಹ ಒಂದು ಮಾತು ಹೇಳಿದ್ದಾನೆ ಒಂದು ವಿಡಿಯೋದಲ್ಲಿ, ನಾನು ಸೌಜನ್ಯ ಸತ್ತ ಟೈಮಲ್ಲಿ ಊರಲ್ಲಿ ಇರಲಿಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾನೆ. ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದಾನೆ, ನಾನೇ ಅವರು ಹೊತ್ಕೊಂಡು ಹೋಗಿದ್ದೆ ನೋಡಿದೆ ಅಂತ ಹೇಳಿದ್ದಾನೆ. ಅಂದರೆ 2-3 ವಿಡಿಯೋ ಮಾಡಿದ್ದಾರೆ. ಆ ಕೇಸನ್ನು ಸ್ವಲ್ಪ ಚಪ್ಪೆ ಮಾಡಲಿಕ್ಕೆ, ಈ ಕೇಸನ್ನು ಸ್ವಲ್ಪ ಮೇಲೆ ಬರಲಿಕ್ಕೆ ಅವರೊಂಥರ ಮಾಡಿದ್ದಾರೆ, ಫಿಲ್ಮ್ ಥರ ಮಾಡಿದ್ದಾರೆ ಎಲ್ಲ ಇರ್ಬೋದು ಅಂತ ನನ್ನೊಂದು ಭಾವನೆ. ಈ ಸೌಜನ್ಯ ಪ್ರಕರಣದಲ್ಲೂ ನಿಮ್ಮ ಮೇಲೆ ಆರೋಪ ಮಾಡಿರುವಂಥದ್ದು? ಹೌದೌದು, ನಮ್ಮ ಮೇಲೆ ಸಹ ಆರೋಪ ಮಾಡಿದ್ದಾರೆ. ಈ ಹುಡುಗಿ ಸೌಜನ್ಯನ ಮಾವನೇ ಅಲ್ಲಿ ಟಿವಿಯಲ್ಲಿ ಕೂತು ನಾನು ಅಲ್ಲಿ ಅವನ ಹೋಗಿ ಅವನ ಹೋಗಿ ಹೋಟ್ಲ ಹತ್ರ ಹೋಗಿ ಕೇಳಿದ್ದೇನೆ. ಕೇಳುವಾಗ ಅವನೇ ನನ್ನ ಹತ್ರ ಹೇಳಿದ್ದಾನೆ, ನೋಡಿ ಉದಯಣ್ಣ, ನೀವು SIT ಕೆಲ ವಿಚಾರಗಳಿಗೆ ಕ್ಲಾರಿಫಿಕೇಶನ್ ಪಡ್ಕೊಳ್ಳೋದಕ್ಕೆ ಇವ್ರು ಕರೆದಿದೆಯಾ ಅಂತ. ಬಿಕಾಸ್ ಆರೋಪಿ ಚಿನ್ನಯ್ಯ ಯೂಟ್ಯೂಬ್ ಸಂದರ್ಶನದಲ್ಲಿ ಸುಮಾರು ಸಲ ಸೌಜನ್ಯ ಕೇಸ್ ನಂಗೆ ಗೊತ್ತು ಅಂತ ಹೇಳಿದ್ದಾನೆ. ಬಟ್ ವರ್ಷನ್ಗಳು ಬೇರೆ ಇದೆ. ವರ್ಷನ್ಗಳಲ್ಲಿ ಕೆಲವಲ್ಲಿ ಇವ್ರದೆಲ್ಲ ಹೆಸರು ಪ್ರಸ್ತಾಪ ಮಾಡ್ತಾನೆ, ಇನ್ನು ಕೆಲವಲ್ಲಿ ರವಿ ಪೂಜಾರಿ ಅನ್ನೋನು ಬಂದು ಹೇಳಿದ್ದ ಅಂತಾನೆ. ಹೀಗಾಗಿ ಕ್ಲಾರಿಫಿಕೇಶನ್ ಏನಾದರೂ ಪಡ್ಕೊಳ್ತಾ ಇದ್ದಾರೆ, ನೋಡೋಣ.